ಭೈರವಂ ಭೈರವಾಕಾರಂ ಭೈರವತಂತ್ರ. ಇಂದಿನ ಈ ವಿಡಿಯೋ ಎತ್ತಿನ ನಾಲಿಗೆ ಗಿಡ ನೋಡಿ ಹೀಗಿರುತ್ತದೆ. ಎತ್ತಿನ ನಾಲಿಗೆ ಈ ಥರ ನಕ್ಷತ್ರಾಕಾರ ಹೂವಿರ್ತದೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಗಿಡ ಹೇಗಿರ್ತದೆ ಅಂದರೆ ಎಲೆಗಳು ಹೀಗಿರ್ತದೆ. ಇದು ಎತ್ತಿನ ನಾಲಿಗೆ ನೋಡ್ಕೊಳ್ಳಿ. ಕಾಯಿನೂ ಸುಧಾ ಪಕ್ವಾಗಿರೋದು ನಕ್ಷತ್ರಾಕಾರನೇ, ಹೂವು ನಕ್ಷತ್ರಾಕಾರನೇ ಬರ್ತದೆ. ಇದು ವಶೀಕರಣ, ವಿದ್ವೇಷಣ, ಉಚ್ಚಾಟನ, ಇವು 3 ಕಾರ್ಯಗಳು ಬರುತ್ತೆ. ಈ ಒಬ್ರಿಗೊಬ್ಬರು ಅವ್ರನ್ನ ಗಂಡನ್ನ ಇವ್ರು ಮಡಿಕೊಂಡು, ಇವ್ರ ಗಂಡನ್ನ ಅವ್ರು ಮಡಿಕೊಂಡಿರುವಂಥವ್ರು ಅವ್ರಿಗೆ ಈ ಸೂಳೆ ಮಿಂಡ್ರು ಅಂತ ಹೇಳ್ತಾರೆ. ಈ ಸೂಳೆ ಮಿಂಡ್ರನ್ನ ದೂರ ಮಾಡೋಕ್ಕೆ ಒಳ್ಳೆ ಉತ್ತಮವಾದ ಮೂಲಿಕೆ ಇದು. ಹಿಂಗಿರ್ತದೆ ನೋಡ್ಕೊಳ್ಳಿ. ಇದನ್ನು ಗುರುಪುಷ್ಯ, ರವಿಪುಷ್ಯ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ನಿಮಂತ್ರಣ ಕೊಡ್ತಂದು ಇದನ್ನು ಸರಿಯಾಗಿ ಸಿದ್ಧಿ ಮಂತ್ರಗಳಿಂದ ತಗೊಂಡು ಪ್ರಯೋಗ ಮಾಡಿದ್ರೆ 100ಕ್ಕೆ 100 ಅವ್ರು ಎಂಥದೇ ಅಂಟುಕಂದ್ರೆ ಎಷ್ಟು ವರ್ಷನೇ ಆಗಿರಲಿ ಅವರು ತುಂಬ ದೂರ ಆಗ್ತಾರೆ. ಹಿಂಗಿರ್ತದೆ ನೋಡ್ಕೊಳ್ಳಿ. ಹಿಂಗಿರುತ್ತೆ ನಕ್ಷತ್ರಾಕಾರ. ಇನ್ನೂ ಮಾಹಿತಿ ಇದನ್ನು ಪ್ರಯೋಗ ಹೆಂಗೆ ಮಾಡಬೇಕು ಅಂತ ಮುಂದಿನ ವಿಡಿಯೋಲಿ ಹಾಕ್ತೀನಿ. ಭೈರವಂ ಭೈರವಾಕಾರಂ ಭೈರವತಂತ್ರ. ಎತ್ತಿನ ನಾಲಿಗೆ ಗಿಡ ಪರಿಚಯ ಮಾಡಿದ್ದು ಮತ್ತು ಏನಕ್ಕಾಗತ್ತೆ ಅಂತ ಹೋದ ವಿಡಿಯೋದಲ್ಲಿ ಹಾಕಿದ್ದೆ. ಈ ವಿಡಿಯೋದಲ್ಲಿ ಏನಿದೆ ಅಂದರೆ ಇದನ್ನು ದೂರ ಮಾಡೋದು ಹೇಗೆ, ಒಬ್ರಿಗೊಬ್ರು ಯಾರು ಅಂಟ್ಕೊಂಡು ಅವನ ಗಂಡನ್ನ ಇವಳು ಗಂಡನ್ನ ಅವಳು ಇಟ್ಕೊಂಡಿರ್ತಲ್ಲ ಅಂಥವ್ರನ್ನ ದೂರ ಮಾಡೋದು ಹೇಗೆ ಅಂದರೆ ಅವ್ರ ಅಜ್ಜೆ ಮಣ್ಣು ಜೊತೆಗೆ ಫೋಟೋ, ಕರೆಕ್ಟಾಗಿ ಹೆಸರು, ತಲೆ ಕೂದಲು ಇವ್ರನ್ನ ತಗೊಂಡು ಅವ್ರದ್ದು ಇವ್ರದ್ದು ಫೋಟೋಗಳು ತಗೊಂಡು ಫೋಟೋಗಳ ವಿರುದ್ಧ ರೀತಿಯಲ್ಲಿ ಇಟ್ಟು ಇದರ ಜೊತೆಗೆ 3 ಮುಖದ ಖಾರ ಮುಳ್ಳು, ಹಾಗೇ ಕೊತ್ತಿ ಮುಳ್ಳು ಅಂತ ಬರುತ್ತೆ. ಆ ಕೊತ್ತಿ ಮುಳ್ಳು ಸೇರಿಸ್ಬೇಕು. ಕೊತ್ತಿ ಮುಳ್ಳು ಮತ್ತು ಸೇರಿಸಿದಾಗ ಯಾವಾಗಲೂ ಕೊತ್ತಿ ಥರ ಕಿತ್ತಾಡಿ ಸಾಯ್ಬೇಕು ಅವರು. ಹಂಗಾಗಿ ಇದನ್ನು ತಗೊಂಡು ಪ್ರಯೋಗ ಮಾಡಿ ಮಸಾಣದಲ್ಲಿರೋ ಬೂದಿ ಸೇರಿಸಿ 3 ಮುಖದ ಖಾರ ಮುಳ್ಳಂತೂ ಬೇಕೇ ಬೇಕು. ಅದ್ರ ಜೊತೆಗೆ ಮುಳ್ಳಂದಿ ಮುಳ್ಳು ಇವಿಷ್ಟು ಹಾಕಿ ನಾಯಿ ನೆತ್ತಿ ಮೇಗಲ ಕೂದಲನ್ನು ಹಾಕಿ ಹಂದಿ ನಾಯಿ 2 ಕಿತ್ತಾಡ ಮಾಡಿ ಅದನ್ನು ಪ್ರಯೋಗ ಮಾಡಿದ್ರೆ ಸೂಪರಾಗಿ ಕೆಲಸ ಮಾಡುತ್ತೆ. ಪೂಜಾ ವಿಧಿವಿಧಾನ ಸಿದ್ಧಿ ಮಂತ್ರಗಳು ಕರೆಕ್ಟಾಗಿ ಮಂತ್ರ ಸಿದ್ಧಿಯಾಗಿರಬೇಕು. ಹಂಗಾದ್ರೆ ಮಾತ್ರ ನಡೆಯೋದು ಇದು.